ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನ ಡೋಲಾಯಮಾನವಾಗಿರೋದನ್ನ ವಿರೋಧ ಪಕ್ಷಗಳು ಹೇಳಬೇಕಾಗಿಲ್ಲ. ಸಿದ್ದರಾಮಯ್ಯನವರ ತಮ್ಮ ಕೌಟುಂಬಿಕ ಸ್ವಾರ್ಥಕ್ಕಾಗಿ ತಮ್ಮ ವರ್ಚಸ್ಸನ್ನ ಬಳಸಿದ್ರು ಅನ್ನೋ ಆರೋಪ ಕುರಿತಂತೆ ಸಲ್ಲಿಸಲಾಗಿರುವ ರಿಟ್ ಅರ್ಜಿಯ ವಿಚಾರಣೆ ಮುಂದುವರಿತಾ ಇದೆ. ಅವತ್ತು ಆ ವಾದಗಳನ್ನ ಕೇಳಿಸಿಕೊಂಡ ನ್ಯಾಯಮೂರ್ತಿಗಳು 12ನೇ ತಾರೀಕಿಗೆ ಇದರ ಎಲ್ಲ ಪರ ವಿರುದ್ಧದ ವಾದಗಳು ಮುಕ್ತಾಯಗೊಳ್ಳಬೇಕು ಅಂತ ಆದೇಶ ಕೊಟ್ಟಿದ್ರು. ಹಾಗೆ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ಮಂಡನೆ ಎಲ್ಲವೂ ಕೂಡ ಒಂದು ರಾಜಕೀಯ ಭಾಷಣದಂತೆಯೇ ಇತ್ತು. ಚರ್ಚಾ ಸ್ಪರ್ಧೆಯಲ್ಲಿ ಕಾಂಗ್ರೆಸ್ ಪಕ್ಷದ ವಕ್ತಾರರೊಬ್ಬರು ಮಾತನಾಡಿದ ತರ ಇತ್ತು. ಈ ಪ್ರಕರಣದಲ್ಲಿ ಪಾಲ್ಗೊಂಡಿರುವ ವಾದಿ ಅರ್ಜಿದಾರರು ಮತ್ತು ಪ್ರತಿವಾದಿಗಳು ಎಲ್ಲರೂ ಕೂಡ ನ್ಯಾಯಾಂಗದ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಸೆಪ್ಟೆಂಬರ್ ತಿಂಗಳ 9 ಮತ್ತು 12ನೇ ದಿನಾಂಕಗಳು ಕರ್ನಾಟಕದ ರಾಜಕೀಯ ಭವಿಷ್ಯವನ್ನೇ ಬದಲಿಸಬಲ್ಲ ಒಂದು ಸಾಮರ್ಥ್ಯವನ್ನ ಪಡ್ಕೊಂಡ್ಬಿಟ್ಟಿವೆ, ಅಥವಾ ಒಂದು ಐತಿಹಾಸಿಕ ಮಹತ್ವವನ್ನ ಪಡ್ಕೊಂಡ್ಬಿಟ್ಟಿವೆ. ಇವತ್ತು ಸೆಪ್ಟೆಂಬರ್ 9 ಸೋಮವಾರ ಕರ್ನಾಟಕ ಹೈಕೋರ್ಟ್ನ ಏಕಸದಸ್ಯ ಪೀಠ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದ ಎದುರು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಲ್ಲಿಸಿರುವ ರಿಟ್ ಅರ್ಜಿ, ಅಂದ್ರೆ ಮೈಸೂರಿನ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಅವರು ತಮ್ಮ ಕೌಟುಂಬಿಕ ಸ್ವಾರ್ಥಕ್ಕಾಗಿ ತಮ್ಮ ವರ್ಚಸ್ಸನ್ನ ಬಳಸಿದ್ರು ಅನ್ನೋ ಆರೋಪ ಕುರಿತಂತೆ ರಾಜ್ಯಪಾಲರೇನು ಅನುಮತಿ ಕೊಟ್ಟಿದ್ದಾರೋ ಅವರ ವಿರುದ್ಧ ತನಿಖೆ ಆಗಲಿ, ಈ ಪ್ರಕರಣದ ಬಗ್ಗೆ ವಿಚಾರಣೆ ನಡೆಯಲಿ ಅಂತ ರಾಜ್ಯಪಾಲರು ಕೊಟ್ಟಿರೋ ಅನುಮತಿಯ ಔಚಿತ್ಯತೆ ಕುರಿತಂತೆ, ಅದರ ಕಾನೂನು ಬದ್ಧತೆ ಕುರಿತಂತೆ ಸಲ್ಲಿಸಲಾಗಿರುವ ರಿಟ್ ಅರ್ಜಿಯ ವಿಚಾರಣೆ ಮುಂದುವರಿತಾ ಇದೆ. ಕಳೆದ ವಾರವೇ ಈ ಕಲಾಪವನ್ನ ಕೇಳಿಸಿಕೊಂಡ ನ್ಯಾಯಮೂರ್ತಿಗಳು, ಅಂದ್ರೆ ಕಳೆದ ಸೋಮವಾರ ಇದಕ್ಕೆ ಸಂಬಂಧಪಟ್ಟಂತೆ ರಾಘವನ್ ಅಂದ್ರೆ ರಿಟ್ ಅರ್ಜಿದಾರರ ವಿರುದ್ಧವಾಗಿ ಪ್ರತಿವಾದಿಗಳ ಪರವಾಗಿ ವಾದ ಮಾಡಿದ ರಾಘವನ್ ಈ ಪ್ರಕರಣಕ್ಕೆ ಕುರಿತಂತೆ ಅತ್ಯಂತ ಕುತೂಹಲಕಾರಿ ಮಾಹಿತಿಗಳು, ಮುಖ್ಯಮಂತ್ರಿಗಳ ಪೀಠಕ್ಕೆ ಸಂಚಕಾರ ತರಬಲ್ಲ ಅನೇಕ ಮಾಹಿತಿಗಳನ್ನ ಪುರಾವೆ ಸಮೇತ ಮತ್ತು ಸಾಂದರ್ಭಿಕ ಸಾಕ್ಷ್ಯ ಸಮೇತ ಮಂಡಿಸಿದ್ದನ್ನು ನಾವು ಕೇಳಿದ್ದೇವೆ. ಅವತ್ತು ಆ ವಾದಗಳನ್ನ ಕೇಳಿಸಿಕೊಂಡ ನ್ಯಾಯಮೂರ್ತಿಗಳು ಪ್ರಕರಣದ ವಿಚಾರಣೆಯನ್ನ 9 ಮತ್ತು 12ನೇ ತಾರೀಕಿಗೆ ಮುಂದೂಡಿ 12ನೇ ತಾರೀಕಿಗೆ ಇದರ ಎಲ್ಲ ಪರ ವಿರುದ್ಧದ ವಾದಗಳು ಮುಕ್ತಾಯಗೊಳ್ಳಬೇಕು ಅಂತ ಆದೇಶ ಕೊಟ್ಟಿದ್ರು. ಅದರ ಪ್ರಕಾರ ಅದು 12ನೇ ತಾರೀಕು ರಿಟ್ ಅರ್ಜಿದಾರರ ಪರ ಅತ್ಯಂತ ಪ್ರಮುಖ ನ್ಯಾಯವಾದಿ ಅಭಿಷೇಕ್ ಮನು ಸಿಂಘ್ವಿ ಅವರು, ಅಂದ್ರೆ ಸುಪ್ರೀಂ ಕೋರ್ಟ್ನ ಹೆಸರಾಂತ ನ್ಯಾಯವಾದಿ ಮತ್ತು ಕಾಂಗ್ರೆಸ್ ಪಕ್ಷದ ಕಾನೂನು ಘಟಕದ ಮುಖ್ಯಸ್ಥ ಅಷ್ಟೇ ಅಲ್ಲ, ಇದೀಗ ಕಾಂಗ್ರೆಸ್ ಪಕ್ಷದಿಂದಲೇ ನೆರೆಯ ತೆಲಂಗಾಣ ರಾಜ್ಯದಿಂದ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಗೊಂಡಿರೋ ಅಭಿಷೇಕ್ ಮನು ಸಿಂಘ್ವಿ ಅವರು ಇದುವರೆಗಿನ ವಾದ ಪ್ರತಿವಾದಗಳ ಕುರಿತಂತೆ ತಮ್ಮ ಪ್ರತಿಕ್ರಿಯೆಯನ್ನ ಮಂಡಿಸಲಿದ್ದಾರೆ. ನಾವೀಗಾಗಲೇ ಮೊದಲ ಸುತ್ತಿನ ವಾದ ಮಂಡನೆ ಅಭಿಷೇಕ್ ಮನು ಸಿಂಘ್ವಿ ಅವರು ಸುಮಾರು 3 ದಿನಗಳ ಸತತವಾಗಿ ಮುಖ್ಯಮಂತ್ರಿಗಳನ್ನ ಸಮರ್ಥಿಸ್ಕೊಂಡ್ಬಿಟ್ಟು ತಮ್ಮ ವಾದವನ್ನ ಮಂಡಿಸಿದ್ರು. ಅನೇಕ ಕಾನೂನು ತಜ್ಞರು, ಈ ಕಲಾಪವನ್ನ ವೀಕ್ಷಿಸಿದ ಅನೇಕ ವಕೀಲರು, ಹೈಕೋರ್ಟ್ನ ವಕೀಲರುಗಳು, ಮಾಧ್ಯಮ ಪ್ರತಿನಿಧಿಗಳು ಮತ್ತು ಹೊರಗಡೆ ಅದರ ನೇರ ಪ್ರಸಾರವನ್ನ ನೋಡಿರುವ ಅನೇಕ ತಜ್ಞರುಗಳ ಪ್ರಕಾರ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ ತಮ್ಮ ಕಕ್ಷಿದಾರರ ಸಮರ್ಥನೆಯ ಪರವಾಗಿತ್ತೇ ಹೊರತು ಕಾನೂನಿನ ಪರವಾಗಿ ಅಥವಾ ನ್ಯಾಯದ ಪರವಾಗಿ ಇರಲಿಲ್ಲ ಅನ್ನೋದೇ ಹೆಚ್ಚಿನ ಅಭಿಪ್ರಾಯವಾಗಿತ್ತು. ಅವರು ತಮ್ಮ ಕಕ್ಷಿದಾರನ ಗೆಲ್ಲಿಸ್ಬೇಕನ್ನೋ ಉದ್ದೇಶವನ್ನು ಹೊಂದಿದ್ರೆ ಹೊರತು ಇಡೀ ಪ್ರಕರಣದಲ್ಲಿ ಸತ್ಯಾಂಶವನ್ನ ಗೆಲ್ಲಿಸ್ಬೇಕು, ನ್ಯಾಯ ಪ್ರಜ್ಞೆಯನ್ನ ಗೆಲ್ಲಿಸ್ಬೇಕು ಅನ್ನೋ ಉದ್ದೇಶ ಏನು ಕಾಣಲಿಲ್ಲ. ಅದು ಪ್ರತಿಯೊಬ್ಬ ಆ ವಕೀಲ ವೃತ್ತಿಯ ಒಂದು ಸಂದಿಗ್ಧವೇ ಅದು. ಪ್ರತಿಯೊಬ್ಬ ವಕೀಲ ಕೂಡ, ಒಬ್ಬ ಕೊಲೆಪಾತಕಿಯ ಪರವಾಗಿ ವಾದ ಮಂಡಿಸುವ ವಕೀಲ ಕೂಡ ತನ್ನ ಕಕ್ಷಿದಾರನನ್ನ ರಕ್ಷಿಸ್ಲಿಕ್ಕೆ ಹೋರಾಡ್ತಾರೆ ಹೊರತು ಸತ್ಯವನ್ನೇ ಗೆಲ್ಲಿಸ್ಬೇಕು ಅಥವಾ ನ್ಯಾಯವನ್ನೇ ಗೆಲ್ಲಿಸ್ಬೇಕು, ಕಾನೂನನ್ನೇ ಗೆಲ್ಲಿಸ್ಬೇಕು ಅನ್ನೋ ಉದ್ದೇಶ ಇರೋದಿಲ್ಲ. ಇಲ್ಲೂ ಹಾಗೆ ಆಗಿದೆ. ಹೀಗಾಗಿ ಅಭಿಷೇಕ್ ಮನು ಸಿಂಘ್ವಿ ಅವರ ಇದುವರೆಗಿನ ವಾದ ಮಂಡನೆ ಎಲ್ಲವೂ ಕೂಡ ಒಂದು ರಾಜಕೀಯ ಭಾಷಣದಂತೆಯೇ ಇತ್ತು. ಚರ್ಚಾ ಸ್ಪರ್ಧೆಯಲ್ಲಿ ಕಾಂಗ್ರೆಸ್ ಪಕ್ಷದ ವಕ್ತಾರರೊಬ್ಬರು ಮಾತನಾಡಿದ ತರ ಇತ್ತು. ಅದರಿಂದಾಗಿ ಎಷ್ಟರ ಮಟ್ಟಿಗೆ ಅದು ಕಾನೂನಾತ್ಮಕವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಹಕಾರಿಯಾಗುತ್ತೋ ಕಾದು ನೋಡ್ಬೇಕಾಗಿದೆ. ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ತಮ್ಮ ಅತ್ಯಂತ ಕಠೋರವಾದ ವೃತ್ತಿಬದ್ಧತೆ, ನ್ಯಾಯ ಪ್ರಜ್ಞೆಗೆ ಹೆಸರಾದವರು. ಅವರು ಹಿಂದೆ ವಕೀಲರಾಗಿದ್ದಾಗಲೂ ಕೂಡ ಅದೇ ತರದ ವೃತ್ತಿ ಘನತೆಯನ್ನು ಎತ್ತಿ ಹಿಡಿತಾ ಇದ್ರು. ನ್ಯಾಯಾಧೀಶರಾದ್ಮೇಲೂ ಕೂಡ ಅನೇಕ ಪ್ರಸಂಗಗಳನ್ನ ಅನಗತ್ಯ ಕಾಲಹರಣದ ಬದಲು ತ್ವರಿತವಾಗಿ, ಅನಗತ್ಯ ಮುಂದೂಡಿಕೆ ಅವಕಾಶ ಕೊಡದಾಗೆ ತ್ವರಿತವಾಗಿ ಶಿಸ್ತುಬದ್ಧವಾಗಿ ಪ್ರಕರಣದ ವಿಚಾರಗಳನ್ನ ನಿರ್ವಹಿಸೋದ್ರಲ್ಲಿ ಹೆಸರುವಾಸಿಯಾಗಿದ್ದಾರೆ. ಹೀಗಾಗಿ ಈ ಪ್ರಕರಣದಲ್ಲಿ ಪಾಲ್ಗೊಂಡಿರುವ ವಾದಿ ಅರ್ಜಿದಾರರು ಮತ್ತು ಪ್ರತಿವಾದಿಗಳು ಎಲ್ಲರೂ ಕೂಡ ನ್ಯಾಯಾಂಗದ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ಸನ್ಮಾನ್ಯ ನ್ಯಾಯಮೂರ್ತಿಗಳ ನ್ಯಾಯ ಪ್ರಜ್ಞೆ ಬಗ್ಗೆ ಕೂಡ ವಿಶ್ವಾಸ ಇಟ್ಟಿದ್ದಾರೆ. ಇದರ ನಡುವೆ ಇದುವರೆಗೂ ನಡೆದಿರೋ ಕಲಾಪಗಳು, ಮೂಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಕಲಾಪಗಳಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಅವರ ನಂತರ ಸುಪ್ರೀಂ ಕೋರ್ಟ್ನ ಅತ್ಯಂತ ಹಿರಿಯ ನ್ಯಾಯವಾದಿಗಳ ಪೈಕಿ ಒಬ್ರು ಮತ್ತು ಭಾರತ ಸರ್ಕಾರದ ಸಾಲಿಸಿಟರ್ ಜನರಲ್ ಆಗಿರೋ ತುಷಾರ್ ಮೆಹ್ತಾ ತಮ್ಮ ವಾದವನ್ನ ಮಂಡಿಸಿದ್ರು. ಇದರಲ್ಲಿ ಯಾವ ರೀತಿ ಮೂಡಾ
ಸಂಸ್ಥೆಯನ್ನ ವಿವಿಧ ರೀತಿಯಲ್ಲಿ ತಮ್ಮ ಕೌಟುಂಬಿಕ ಅನುಕೂಲಕ್ಕಾಗಿ, ತಮ್ಮ ಕೌಟುಂಬಿಕ ಸ್ವಾರ್ಥಕ್ಕಾಗಿ ಸಿದ್ದರಾಮಯ್ಯನವರು ಬಳಸ್ಕೊಂಡ್ರು. ಅವ್ರು ನೇರವಾಗಿ ಇದರ ಯಾವುದೇ ಅಧಿಕೃತ ಪ್ರಕ್ರಿಯೆಯಲ್ಲಿ, ಸರ್ಕಾರಿ ಪ್ರಕ್ರಿಯೆಯಲ್ಲಿ ಭಾಗಿಯಾಗದೇ ಇದ್ರು ಕೂಡ ಪ್ರತಿ ಸಾರಿ ಬೂಡ ಹಗರಣಕ್ಕೆ ಸಂಬಂಧಪಟ್ಟ ಒಂದು ಪ್ರಕ್ರಿಯೆ ನಡೆದಾಗ್ಲೆಲ್ಲ ಅವರು ಅಧಿಕಾರ ಸ್ಥಾನದಲ್ಲಿದ್ರು ಅನ್ನೋ ಅಂಶವನ್ನ ಒತ್ತಿ ಒತ್ತಿ ಹೇಳಿದ್ದಷ್ಟೇ ಅಲ್ಲ, ಪರೋಕ್ಷವಾಗಿ ಅವರ ರಾಜಕೀಯ ವರ್ಚಸ್ಸಿನ ಪರಿಣಾಮವಾಗಿ ಇಂಥದ್ದು ಸಾಧ್ಯವಾಯಿತು ಅನ್ನೋದನ್ನ ಮಂಡಿಸಿದ್ರು. ಅದಾದ್ಮೇಲೆ ಈ ಪ್ರತಿವಾದಗಳ ಪೈಕಿ ಪ್ರಮುಖರಾಗಿರೋ ಈ RTI ಕಾರ್ಯಕರ್ತರು, ಈ ಪ್ರಕರಣ ಬಯಲಿಗೆ ಬರ್ಲಿಕ್ಕೆ ಮುಖ್ಯವಾಗಿ ಕಾರಣರಾಗಿರೋ ಆ ಮೂವರು RTI ಹೋರಾಟಗಾರರು ಯಾರಿದ್ದಾರೆ, TJ ಅಬ್ರಾಹಿಂ, ಸ್ನೇಹವಾದಿ ಕೃಷ್ಣ ಮತ್ತು ಪ್ರದೀಪ್, JDS ವಕ್ತಾರ ಪ್ರದೀಪ್ ಕುಮಾರ್, ಇವುಗಳ ಪರವಾಗಿ ವಾದ ಮಂಡಿಸಿದ ವಿವಿಧ ವಕೀಲರುಗಳು, ಮಣೀಂದರ್ ಸಿಂಗ್ ಆಗಿರ್ಬೋದು, ರಾಘವನ್ ಆಗಿರ್ಬೋದು, ಅವರೆಲ್ಲರೂ ಕೂಡ ಇದೇ ಅಂಶವನ್ನ ಒತ್ತಿ ಒತ್ತಿ ಹೇಳಿದ್ರು. ಯಾವ ರೀತಿ ಯಾವುದೇ ಖಾಸಗಿ ವ್ಯಕ್ತಿಯ ಸ್ವಾಧೀನದಲ್ಲೇ ಇಲ್ಲದ ಜಮೀನನ್ನ ಈಗಾಗಲೇ ಮೂಡ ಸ್ವಾಧೀನಪಡಿಸಿಕೊಂಡು ಪರಿವರ್ತನೆ ಮಾಡಿ, ಲೇಔಟ್ ಮಾಡಿ, ನಿವೇಶನ ಹಂಚಿಕೆ ಮಾಡಿದ್ದ ಜಮೀನನ್ನ ಅದ್ಯಾವ ರೀತಿ ಇದ್ದಕ್ಕಿದ್ದಂತೆ ಅದನ್ನ ಕೃಷಿ ಜಮೀನು ಅಂತ ಪರಿವರ್ತನೆ ಮಾಡ್ಬಿಟ್ರು. ಕೃಷಿ ಜಮೀನನ್ನ ಪರವಾರೆ ಮಾಡಿದ್ರು. ಯಾರೋ ಒಬ್ಬ ಮಾಲೀಕನ ಕೈಯಿಂದ ಸಿದ್ದರಾಮಯ್ಯನವರ ಭಾವಮೋದ ಯಾವ ರೀತಿ ಖರೀದಿಸಿದ್ರು, ಮರು ವರ್ಷವೇ ಅದನ್ನ ಪರಿವರ್ತನೆ ಮಾಡಿದ್ರು, ಕೃಷಿಯೇತರ ಉದ್ದೇಶಕ್ಕೆ ಪರಿವರ್ತನೆ ಮಾಡಿದ್ರು. ಅದನ್ನ 2010ರಲ್ಲಿ ತಮ್ಮ ಸಹೋದರಿಗೆ ಅಂದ್ರೆ ಸಿದ್ದರಾಮಯ್ಯನವರ ಶ್ರೀಮತಿ ಅವರಿಗೆ ಅದನ್ನ ಗಿಫ್ಟ್ ಡೀಡ್ ಮಾಡಿಕೊಟ್ರು. ಆ ಗಿಫ್ಟ್ ಡೀಡ್ ಮಾಡಿ ಪಡ್ಕೊಂಡ ಜಮೀನನ್ನ ನೀವು ಅಕ್ರಮವಾಗಿ ಸ್ವಾಧೀನಪಡಿಸ್ಕೊಂಡಿದ್ದೀರಿ, ನಮಗೆ ನಷ್ಟವಾಗಿದೆ, ಇದಕ್ಕೆ ಸಮನಾದ ವಿಸ್ತೀರ್ಣದ ಜಮೀನನ್ನು ನಮಗೆ ಕೊಡಿ ಅಥವಾ ಪರಿಹಾರವನ್ನ ಕೊಡಿ ಅಂದ್ಬಿಟ್ಟು ಮೂಡಾದ ಮೂಲಕ 14 ಅಂದ್ರೆ ಅಭಿವೃದ್ಧಿ ಹೊಂದಿದ ಅಂದ್ರೆ ಅತ್ಯಂತ ಹೆಚ್ಚಿನ ಮಾರುಕಟ್ಟೆ ಬೆಲೆ ಇರುವಂತಹ ಪ್ರದೇಶದಲ್ಲಿ ತಮಗೆ 14 ಸೈಟ್ಗಳನ್ನ ಪಡ್ಕೊಂಡ್ರಲ್ಲ. ಸಿದ್ದರಾಮಯ್ಯನವರ ಪತ್ನಿಯವರ ವಿರುದ್ಧ ಈ ರೀತಿ ಆರೋಪ ಬಂತು. ಪರೋಕ್ಷವಾಗಿ ಇದು ಸಿದ್ದರಾಮಯ್ಯನವರ ಮೇಲಿರುವ ನೇರವಾದ ಆರೋಪ. ಇದು ಮೇಲ್ನೋಟಕ್ಕೆ ಈ RTI ಹೋರಾಟಗಾರರ ವಾದದಲ್ಲಿ ಸ್ವಲ್ಪ ತಥ್ಯ ಇದೆ ಅಂತ ಅನ್ಸೋದ್ರಿಂದ ರಾಜ್ಯಪಾಲರು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪರ ವಿರೋಧದ ಎರಡೂ ಅಭಿಪ್ರಾಯಗಳು ಕಂಡು ಬಂದಿರೋದ್ರಿಂದ ಇದ್ರ ಬಗ್ಗೆ ವಿಚಾರಣೆ ನಡೀಲಿ ಅಂದ್ಬಿಟ್ಟು ಅವರು ಅನುಮತಿ ಕೊಟ್ಟಿದ್ರು. ಆ ಅನುಮತಿಯನ್ನು ಕುರಿತಂತೆ ಇಡೀ ಮಂತ್ರಿಮಂಡಲ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತು, ಇಡೀ ಕಾಂಗ್ರೆಸ್ ಪಕ್ಷ ಅವರ ಬೆನ್ನಿಗೆ ನಿಂತಿದೆ, ಹೈಕಮಾಂಡ್ ಕೂಡ ಅವರ ಬೆನ್ನಿಗೆ ನಿಂತಿದೆ ಅಂತ ಅವರೇ ಎಲ್ಲರೂ ವಿವಿಧ ಮಂತ್ರಿಗಳೆಲ್ಲ ಹೇಳ್ಕೊಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ನಿರ್ಣಯವಾಗಬೇಕಾಗಿರೋದು ಈ ಪ್ರಕರಣದ ತೀರ್ಪು ಹೊರಬಿದ್ದ ನಂತರ. ಕರ್ನಾಟಕದ ಹೈಕೋರ್ಟಿನ ಏಕಸದಸ್ಯ ಪೀಠ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದ ಎದುರಿಗೆ ನಡೆಯಲಿರುವ ವಾದ ಪ್ರತಿವಾದಗಳ ಮಂಡನೆಯ ನಂತರ ಬಹುಶಃ ಅವತ್ತು ತೀರ್ಪನ್ನ ಕಾದಿರಿಸಬಹುದು. ಅಥವಾ ಇಷ್ಟೊತ್ತಿಗಾಗಲೇ ಅವರು ಸಿದ್ಧತೆ ಮಾಡ್ಕೊಂಡಿದ್ರೆ, ಅಂದ್ರೆ ಅವ್ರು ಯಾವ ಪ್ರಕರಣವನ್ನು ಕೂಡ ಹೆಚ್ಚು ಕಾಲ ವಿಳಂಬ ಆಗ್ಲಿಕ್ಕೆ ಅವಕಾಶನೇ ಕೊಡಲ್ಲ, ಅದಕ್ಕೆ ಹೆಸರುವಾಸಿಯಾಗಿದ್ದಾರೆ ಮಾನ್ಯ ನ್ಯಾಯಮೂರ್ತಿಗಳು. ಆವತ್ತೇ ಅವರು ತಮ್ಮ ಆದೇಶ ಕೊಡಬಹುದು, ಅಥವಾ ತೀರ್ಪನ್ನ ಕಾದಿರಿಸಿಬಿಟ್ಟು ತದನಂತರ ಹಲವು ವಾರಗಳ ಮೇಲೆ ತಮ್ಮ ಅಂತಿಮ ತೀರ್ಪನ್ನ ಪ್ರಕಟಿಸಬಹುದು. ಆದ್ರೆ ಇಷ್ಟೊತ್ತಿಗಾಗ್ಲೇನೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಸ್ಥಾನ ಡೋಲಾಯಮಾನವಾಗಿರೋದನ್ನ ವಿರೋಧ ಪಕ್ಷಗಳು ಹೇಳ್ಬೇಕಾಗಿಲ್ಲ. ಪದೇ ಪದೇ ದಿಲ್ಲಿಗೆ ಧಾವಿಸ್ತಾ ಇರೋ ಕಾಂಗ್ರೆಸ್ನ ಕೆಲವು ಹಿರಿಯ ಮಂತ್ರಿಗಳು, ಹಿರಿಯ ನಾಯಕರುಗಳು, ವಯೋವೃದ್ಧದ RV ದೇಶಪಾಂಡೆ ಅವರಿಂದ ಹಿಡಿದು ಮಧ್ಯಮ ತಲೆಮಾರಿನ ನಾಯಕ ಸತೀಶ್ ಜಾರಕಿಹೊಳಿವರೆಗೂ ಕೂಡ ಪ್ರತಿಯೊಬ್ರು ನಾನು ಮುಖ್ಯಮಂತ್ರಿ ಆಗಬಹುದೇ, ನನಗೆ ಮುಖ್ಯಮಂತ್ರಿ ಆಗೋ ಅರ್ಹತೆ ಇದೆ ಅಂತ ಅವರು ಮಾತಾಡ್ತಿರೋದನ್ನ ನೋಡಿದ್ರೆ, ಅಷ್ಟೇ ಅಲ್ಲ, ಬಾಗಲಕೋಟೆ ಬಿಜಾಪುರ ಜಿಲ್ಲೆಯ ಒಂಥರ ದಾಯಾದಿ ಸಂಬಂಧ ಶಿವಾನಂದ ಪಾಟೀಲ್ರು ಮತ್ತು MB ಪಾಟೀಲ್ರು ಮಂತ್ರಿಗಳಾಗಿ ಇದ್ಕೊಂಡ್ಬಿಟ್ಟು ಪರಸ್ಪರರ ಮೇಲೆ ಒಂಥರ ವ್ಯಂಗ್ಯೋಕ್ತಿಗಳನ್ನ ಪ್ರಯೋಗಿಸ್ತಿರೋದನ್ನ ನೋಡಿದ್ರೆ ಇದೊಂದು ಹುಡುಗಾಟದ ಮಾತಾಗಿ ಹೋಗ್ತಿದೆ. ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನವನ್ನ ಯಾವ ಪಡ್ಕೋಬಹುದು, ಅದಕ್ಕೆ ನಿರ್ದಿಷ್ಟ ಅರ್ಹತೆ, ಸಾಧನೆ, ಪ್ರತಿಭೆ ಮತ್ತು ಜನಪ್ರಿಯತೆಯ ಮಾನದಂಡವೇ ಬೇಡವೇನೋ, ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತನೋ ಈ ಪ್ರಕ್ರಿಯೆಗಳು ನಡೆದಿರುವಾಗ್ಲೇ, ಈ ಪ್ರಹಸನ ನಡೆದಿರುವಾಗ್ಲೇನೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ತಮ್ಮ ಖಾಸಗಿ ಯಾತ್ರೆಗೆ ಅಂತ ಅಂದ್ಬಿಟ್ಟು ಅಮೆರಿಕ ಸಂಯುಕ್ತ ಸಂಸ್ಥಾನಕ್ಕೆ ಕುಟುಂಬ ಸಮೇತ ಹೋಗಿದ್ದಾರೆ. ಅವರ ಅಮೆರಿಕ ಯಾತ್ರೆ ಅದೇನೋ ಕಾಕತಾಳೀಯೋ ಏನೋ, ಕಾಂಗ್ರೆಸ್ ಪಕ್ಷದ ಸರ್ವೋಚ್ಚ ನಾಯಕ, ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರ ಅಮೆರಿಕ ಭೇಟಿ ಜೊತೆಗೆ ಅದ್ ಹೆಂಗ ತಳಕ್ ಹಾಕೊಳ್ತೋ ಗೊತ್ತಾಗ್ತಾ ಇಲ್ಲ. ಇವರು ಅಮೆರಿಕಕ್ಕೆ ಹೋಗ್ತಾ ಇರೋದು ರಾಹುಲ್ ಗಾಂಧಿ ಅವ್ರನ್ನ ಪ್ರತ್ಯೇಕವಾಗಿ ಭೇಟಿ ಆಗ್ಬಿಟ್ಟು ಅಕಸ್ಮಾತ್ ಆಗಿ ಖಾಲಿ ಆಗಬಹುದಾದ ಮುಖ್ಯಮಂತ್ರಿ ಸ್ಥಾನ ತಮಗೆ ಅಂತ ಖಾತ್ರಿ ಪಡಿಸ್ಕೊಳಿಕ್ ಹೋಗಿದ್ದಾರೋ, ಅಥವಾ ಅಮೆರಿಕದ ಅಧ್ಯಕ್ಷೀಯ ಚುನಾವಣೆಯ ಭರಾಟೆನಲ್ಲಿ ಎಲ್ಲರೂ ನಿರೀಕ್ಷೆ ಮಾಡಿರುವ ಹಾಗೆ ಡೆಮೊಕ್ರೆಟಿಕ್ ಪಕ್ಷದ ಅಭ್ಯರ್ಥಿ, ಅಲ್ಲಿನ ಉಪಾಧ್ಯಕ್ಷೆ ಕಮಲಾ ಹ್ಯಾರಿಸ್ ಪರ ಇವರು ಪ್ರಚಾರ ಮಾಡ್ತಿದ್ದಾರೇನೋ. ಅಂದ್ರೆ ಅನಿವಾಸಿ ಕನ್ನಡಿಗರಿಗೆ, ಅಮೆರಿಕದಲ್ಲಿ ನೆಲೆಸಿರುವ ಅನಿವಾಸಿ ಕನ್ನಡಿಗರಿಗೆ ಇಂತಿಂತ ಪಕ್ಷಕ್ಕೆ ಇಂತಿಂತ ಅಭ್ಯರ್ಥಿಗೆ ಓಟ್ ಹಾಕಿ ಅಂತ ಪ್ರಚಾರ ಮಾಡ್ಲಿಕ್ಕೆ ಹೋಗಿದ್ದಾರೋ ಗೊತ್ತಾಗ್ತಾ ಇಲ್ಲ. ಅವರೊಬ್ಬ ಆಲ್ರೌಂಡರ್. ಸೊ DK ಶಿವಕುಮಾರ್ ಯಾವ ಗಳಿಗೆಯಲ್ಲಿ
ಯಾವ ಕ್ರಮ ಕೈಗೊಳ್ತಾರೆ? ತಮ್ಮ ಕೆಪಿಸಿಸಿ ರಾಜ್ಯಾಧ್ಯಕ್ಷ ಪದವಿ ಮತ್ತು ಉಪಮುಖ್ಯ ಪದವಿಗಳನ್ನ ಎರಡು ಭಾರಿ ತೂಕದ ಇಲಾಖೆಗಳ ಸಮೇತ ಕಾಪಾಡ್ಕೊಂಡು ಬಂದಿರೋ ಡಿ ಕೆ ಶಿವಕುಮಾರ್ ತಮ್ಮ ಭವಿಷ್ಯ ನಿರ್ಧರಿಸಲಿಕ್ಕೆ ಏನಾದ್ರೂ ಅಮೆರಿಕಕ್ಕೆ ಹೋಗಿದಾರ ಅನ್ನೋ ಈ ವದಂತಿಗಳ ನಡುವೆ ಈ ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಮಸ್ಕಾರ.